ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇದೇನಪ್ಪ ಚಪಾತಿ ಅಂದ್ಕೊಂಡ್ರಾ? ಚಪಾತಿ ಅಲ್ಲ, ಇದು ದಾಲ್ ಪರೋಟ. ಅಂದರೆ ಇವಾಗ ಬೆಳಗ್ಗೆ ಮಾಡಿರೋದು ಸಾಯಂಕಾಲ ಮಿಕ್ಕಿರುತ್ತೆ, ಸಾಯಂಕಾಲ ಮಾಡಿರೋದು ಬೆಳಗ್ಗೆ ಮಿಕ್ಕಿರುತ್ತಲ್ವ, ಆ ಮಿಕ್ಕಿರೋ ದಾಲಿಂದ ಮಾಡಿರೋ ಪರೋಟ ಸೂಪರಾಗಿರುತ್ತೆ ಟೇಸ್ಟು. ನೀವು ಕೆಚಪ್ ಜೊತೆಗಾದರೂ ತಿನ್ಬೋದು, ಪುದೀನ ಚಟ್ನಿ ಜೊತೆಗಾದರೂ ತಿನ್ಬೋದು, ಬೇಡ ಮೊಸರು ಜೊತೆಗಾದರೂ ತಿನ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ದಾಲ್ ತೊಗೊಂಡಿದ್ದೀನಿ. ಇದನ್ನು ಬೆಳಿಗ್ಗೆ ಮಾಡಿದ್ದೆ ನಾನು. ರಾತ್ರಿ ಯಾರೂ ಇದನ್ನೇ ತಿನ್ನಲ್ಲ ಅಂತ ರಾತ್ರಿಗೆ ಚಪಾತಿಗೆ ಇದರಲ್ಲಿ ಹಿಟ್ಟು ಕಲಿಸ್ಬಿಟ್ಟು ಮಾಡಿದ್ದೀನಿ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಒಂದು ಬಟ್ಲು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡದು ಹಿಟ್ಟು ಕಲಸೋಕ್ಕೆ. ಅದೇ ದಾಲ್ನ ಅದರಲ್ಲಿ ಹಾಕಿದ್ದೀನಿ. ಇದರಲ್ಲಿ ದಾಲಲ್ಲಿ ಎಲ್ಲ ಇರುತ್ತೆ, ನಾವು ಆಲ್ರೆಡಿ ಹಾಕಿರ್ತೀವಿ ಮಸಾಲೆನ. ಆದ್ರೂ ಇನ್ನೂ ಸ್ವಲ್ಪ ಹಾಕಬೇಕಾಗುತ್ತೆ, ಯಾಕಂದರೆ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಅದು ಟೇಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲೊಂದು ಹಸಿ ಈರುಳ್ಳಿ, ಒಂದು ಮೀಡಿಯಮ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೂ ಓಕೆ, ಏನೂ ತೊಂದರೆ ಇಲ್ಲ. ನೀವು ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ಬೇರೆ ಮೆಂತ್ಯ ಸೊಪ್ಪು ಹಾಕಿದ್ರೂ ನಡೆಯುತ್ತೆ. ಅದೇ ರೀತಿ ಟೇಸ್ಟ್ಗೋಸ್ಕರ ಸ್ವಲ್ಪ ಉಪ್ಪು. ದಾಲಲ್ಲಿ ಉಪ್ಪಿರುತ್ತೆ, ಚೂರು ಹಾಕ್ಕೊಳ್ಳಿ ಉಪ್ಪನ್ನ, ಜಾಸ್ತಿ ಬೇಡ, ರುಚಿ ನೋಡಿಕೊಂಡು. ಅದೇ ರೀತಿ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಅರಿಶಿನ, ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ಮತ್ತೊಂದೇನೂ ಇಲ್ಲ. ಆಮೇಲೆ ಚಿಲ್ಲಿ ಪೌಡರು, ಇದು ಅಷ್ಟೇ ಖಾರಕ್ಕೋಸ್ಕರ, ಟೇಸ್ಟ್ಗೋಸ್ಕರ. ಧನಿಯಾ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರನೇ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಧನಿಯಾ ಪೌಡರ್ನ. ಹಾಕ್ಕೊಂಡು ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ಪೂನ್ ತೊಗೊಂಡು ಇಲ್ಲಿ ನೋಡಿ, ಜೀರಿಗೆನ ನಾನು ಪುಡಿ ಹಾಕ್ತಾಯಿಲ್ಲ, ಜೀರಿಗೆನೇ ಹಾಕ್ತಾಯಿದ್ದೀನಿ. ಅದು ಬಾಯಿ ಸಿಗುತ್ತಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದಕ್ಕೋಸ್ಕರ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದೇ ರೀತಿ 2ರಿಂದ 3 ಟೀ ಸ್ಪೂನಷ್ಟು ಮೊಸರು ಬೇಕೇ ಇದಕ್ಕೆ. ಚಪಾತಿ ಸಾಫ್ಟ್ ಆಗ್ತವೆ, ಪರಾಟ ಟೇಸ್ಟು ಚೆನ್ನಾಗಿ ಕೊಡುತ್ತೆ, ತಿನ್ನೋಕ್ಕೆ ತುಂಬ ಮೃದುವಾಗಿರುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ 2 ಟೀ ಸ್ಪೂನಷ್ಟು ಎಣ್ಣೆನಾದರೂ ಹಾಕ್ಕೊಳ್ಳಿ, ತುಪ್ಪನಾದರೂ ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ನೀವು ತುಪ್ಪ ಹಾಕ್ಕೊಂಡ್ರೆ ಓಕೆ, ಏನೂ ತೊಂದರೆ ಇಲ್ಲ. 1 ಟೀ ಸ್ಪೂನಷ್ಟು ಹಾಕ್ಕೋಬೋದು ತುಪ್ಪನ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಇವಾಗ ಫಸ್ಟು ಹಿಟ್ಟು ಹಾಕೋಕ್ಕೂ ಮುಂಚೆನೇ ಇದನ್ನು ಮಿಕ್ಸ್ ಮಾಡಬೇಕು. ಮೊದಲು ದಾಲ್ ಜೊತೆಗೆಲ್ಲ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಗಿಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ, ನಾನಿವಾಗ 2 ಬೌಲ್ನ ಚಪಾತಿ ಹಿಟ್ಟು ಹಾಕ್ತಾಯಿದ್ದೀನಿ. ಈ ಬೌಲಲ್ಲಿ 2 ಬೌಲ್ ಹಾಕ್ತಾಯಿದ್ದೀನಿ. ನಮ್ಗೆ 1 ಟೈಮ್ಗೆ ಸಾಕು, ಅದಕ್ಕೋಸ್ಕರ ಅಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಆ ದಾಲ್ಗೆ ಅಷ್ಟು ಸಾಕಾಗುತ್ತೆ. ಇದು ಕಸೂರಿ ಮೆಂತಿ 2 ಟೀ ಸ್ಪೂನಷ್ಟು. ಕಸೂರಿ ಮೆಂತಿ ಹಾಕಿದ್ರೂ ಟೇಸ್ಟ್ ಘಮ ಚೆನ್ನಾಗಿ ಬರುತ್ತೆ, ಸೂಪರಾಗಿರುತ್ತೆ. ನೀರು ಬೇಡ, ನೀರನ್ನ ಯೂಸ್ ಮಾಡೋಕ್ಕೋ, ಯಾಕಂದರೆ ದಾಲ್ ಇರುತ್ತಲ್ವ, ದಾಲೇ ಸಾಕು. ನೋಡಿ, ಈ ಹದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಮೇಲ್ಗಡೆ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಅದಕ್ಕೆ ಮೇಗೆಲ್ಲ ಸ್ಪ್ರೆಡ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಒಂದು 10ರಿಂದ 15 ನಿಮಿಷ ಕ್ಲೋಸ್ ಮಾಡಿಟ್ರೆ ಅದು ಇನ್ನೂ ಸಾಫ್ಟ್ ಆಗುತ್ತೆ. ನೋಡಿ, ಈ ಥರ ತುಂಬ ಸಾಫ್ಟ್ ಆಗುತ್ತೆ. ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನೀವು ಬರೀ ಮೊಸರು ಜೊತೆಗೆ ತಿಂದರೂ ಸರಿ, ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕೊಟ್ಟು ಕಳಿಸಿದ್ರೆ ಖಾಲಿ ಮಾಡ್ಕೊಂಬರೋದಂತೂ ಕನ್ಫರ್ಮು. ಬೇಕಾದ್ರೆ ಟ್ರೈ ಮಾಡಿ ನೀವು. ಯಾವ ದಾಲ್ ಆದರೂ ಓಕೆ, ಯಾವ ದಾಲ್ ಹಾಕಬೇಕಪ್ಪ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮನೇಲಿ ಯಾವುದು ದಾಲ್ ಮಾಡಿರ್ತೀರ ಆ ದಾಲಲ್ಲೇ ಮಾಡಿದ್ರೂ ಓಕೆ. ನೋಡಿ, ಇಷ್ಟು ಚಿಕ್ಕದಾಗಿ ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ ಹಿಟ್ಟಿಂದು. ನಿಮ್ಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ಕೊಳ್ಳಿ. ಸೇಮ್ ಚಪಾತಿ ಥರ ಗೋಲಾಗೂ ನಾವು ಉದ್ಕೋಬೋದು, ರೌಂಡಾಗೂ ಸರ್ಕಲ್ ಥರನೂ ಉದ್ಕೋಬೋದು. ಬೇಡ ನಮ್ಗೆ ಸ್ವಲ್ಪ ಚೆನ್ನಾಗಿ, ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂದರೆ ಟ್ರಯಾಂಗಲ್ ಶೇಪಲ್ಲೂ ಮಾಡ್ಬೋದು. ನಾನಿವಾಗ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನೋಡಿ, ಒಂದು ಸ್ವಲ್ಪ ಇಷ್ಟು ಉದ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋದು. ನಾನು ಎಣ್ಣೆ ಹಚ್ತಾಯಿದ್ದೀನಿ. ಎಣ್ಣೆನ ಈ ಥರ ಹಚ್ಬಿಟ್ಟು ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡೋದ್ರಿಂದ ಈ ಥರ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಸ್ವಲ್ಪ ಇದು ಇನ್ನೂ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಹೆಲ್ದಿ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಗೊತ್ತಾಗಲ್ಲ, ಮಕ್ಕಳಿಗೆ ಹಾಗೆ ಬೇರೆ ನೀವು ಮೆಂತ್ಯ ಸೊಪ್ಪು ಹಾಕ್ಕೊಡಿ, ನೀವು ಕಹಿ ಅಂತಾರೆ. ಇದ್ರ ಜೊತೆಗೆ ಹಾಕ್ಕೊಟ್ರೆ ಇದರಲ್ಲಿ ದಾಲು ಮಸಾಲೆ ಎಲ್ಲ ಇರುತ್ತಲ್ವ, ಅದ್ರ ಕಹಿ ಅಂಶನೇ ಗೊತ್ತಾಗಲ್ಲ. ನೋಡಿ, ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ. ಚಪಾತಿ ನೀವು ಯಾವ ಥರ ಮಾಡ್ತೀರೋ ಆ ಥರ. ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಇವಾಗ ಬಿಸಿ ಆಗಿದೆ, ಬೇಯಿಸ್ತಾ ಇದ್ದೀನಿ. 2 ಸೈಡಲ್ಲಿ ತಿರುಗಿಸ್ಬಿಟ್ಟು 2 ಸೈಡಲ್ಲೂ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸರಿ ಹಾಕ್ಕೊಳ್ಳಿ. ಈ ಥರ
ಹಾಕ್ಕೊಂಡು ಎಲ್ಲ ಸವರ್ಕೊಂಡು ಎರಡು ಕಡೆ ಚೆನ್ನಾಗಿ ಕೆಂಪಗಾಗೋ ಥರ ಬೇಯಿಸಿ. ಚೆನ್ನಾಗಿ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವುದಾದ್ರೂ ಸರಿ. ನಾನು ಎಣ್ಣೆನೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ, ತುಪ್ಪ ಹಾಕ್ತಾಯಿಲ್ಲ. ಅದಕ್ಕೆ ನಿಮಗೆ ಇಷ್ಟ ಆಗಿರೋದನ್ನು ನೀವು ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ ಎರಡು ಕಡೆಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೋಸ್ಕರನೇ ಈ ಕಲರ್ ಚೆನ್ನಾಗಿ ಬರುತ್ತೆ ಅಂತಲೇ ಅರಿಶಿನ ಆಮೇಲೆ ಇದು ಹಾಕಿರೋದು ನಾನು, ಎಕ್ಸ್ಟ್ರಾ ಚಿಲ್ಲಿ ಪೌಡ್ರು. ತುಂಬ ಸ್ವೀಟಾಗೂ ಇರುತ್ತೆ, ತನಕ್ಕೆ ಸಾಫ್ಟಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬೆಣ್ಣೆನೋ ಅಥವಾ ತುಪ್ಪನೋ ಸವರ್ಬಿಟ್ಟು ಕೊಟ್ಬಿಟ್ರೆ, ರೋಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುತ್ಕೊಂಡು ತಿಂತಾರೆ, ಏನೂ ತೊಂದರೆ ಇಲ್ಲ. ನೋಡಿ ಈಗ ನಾನು ಇನ್ನೊಂದು ಅದೇ ಥರ ಮಾಡ್ತಾಯಿದ್ದೀನಿ, ಆದರೆ ಇದನ್ನು ಟ್ರಯಾಂಗಲ್ ಮಾಡ್ತಾಯಿಲ್ಲ, ನಾನು ಗೋಲಾಕಾರದಲ್ಲಿ ಮಾಡ್ತಾಯಿದ್ದೀನಿ, ಸರ್ಕಲ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿಯೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನೀವು ಈ ಥರ ಫೋಲ್ಡ್ ಮಾಡ್ದೇ ಹಾಗೇ ಫುಲ್ಕ ಮಾಡ್ತಾರಲ್ವ, ಅದೇ ಥರನೂ ಮಾಡ್ಬೋದು. ಅಂದರೆ ಸ್ವಲ್ಪ ಉಬ್ಬಲ್ಲ, ಇದಂದರೆ ಸ್ವಲ್ಪ ಉಬ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಮಡಿಸ್ತಾಯಿದ್ದೀನಿ. ಅದು ಇನ್ನೊಂದು ಹಿಂಗೆ ಈ ಥರ ಫೋಲ್ಡ್ ಮಾಡೋದ್ರಿಂದ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ ಚಪಾತಿದು. ಇದೇ ಅಲ್ಲ, ಪ್ಲೇನ್ ಚಪಾತಿದು ಅಷ್ಟೇ. ನೋಡಿ ಇದನ್ನು ನಾನು ಸರ್ಕಲ್ ಆಕಾರದಲ್ಲಿ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಸೇಮ್ ಅದೇ ಥರ ಬೇಯಿಸ್ಕೊಂಡು ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಹೆಲ್ದಿ ರೆಸಿಪಿ. ದಾಲು ತುಂಬ ವೇಸ್ಟಾಗಿ ತುಂಬ ಜನ ಚೆಲ್ಬಿಡ್ತಾರೆ, ಕೆಟ್ಟೋಗ್ಬಿಡುತ್ತೆ, ಹಾಗೆ ಇಟ್ಬಿಡ್ತಾರೆ ತಿನ್ನೋಣ ಅಂತ, ಅದು ಕೆಟ್ಟೋಗ್ಬಿಡುತ್ತೆ, ಆಮೇಲೆ ಚೆಲ್ಲಬೇಕಾಗುತ್ತೆ. ಅದಕ್ಕೆ ವೇಸ್ಟ್ ಮಾಡಬೇಡಿ, ಈ ಥರ ಮಾಡಿಕೊಂಡು ಮಕ್ಳಿಗೂ ಮಾಡಿಕೊಡಿ, ನೀವು ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿರುತ್ತೆ, ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ನಾನಿವಾಗ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಈ ಥರ ಇದೆ. ಒಂದು ಸತಿ ಟ್ರೈ ಮಾಡಿ, ಮನೇಲಿ ಮಾಡಿ, ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋನ ಇಷ್ಟ ಆಯಿತು ಅಂದ್ಕೊತೀನಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸರಿನಾ? ಓಕೆ ಬಾಯ್, ಥ್ಯಾಂಕ್ ಯು.